ಒಬ್ಬ ಸಜ್ಜನನಿಗೆ ಎಲ್ಲದರಲ್ಲೂ ಒಂದು ವಿಶಿಷ್ಟವಾದ ರಕ್ಷಣೆಯ ದಾರಿ ಕಾಣುವ ಹಾಗೆ ಅರಸುತ್ತಿದ್ದ ಆಕೆಗೆ, ಅರಸಿಯಾದ ಸೀತೆಗೆ ಬೆಟ್ಟದ ತುದಿಯೊಂದರಲ್ಲಿ 5 ವಾನರ ಪ್ರವೀರರು ಕೂತು ತಮ್ಮ ಪಾಡಿಗೆ ತಾವು ಏನೋ ಚರ್ಚಿಸ್ತಾ ಇರುವುದನ್ನು ನೋಡ್ತಾಳೆ. ದೂರದಲ್ಲೇ ಹೆದರಿದ್ದಾಳೆ. ತನ್ನ ಯಜಮಾನ ಬಂದಿಲ್ಲ ಅನ್ನುವ ನಿರೀಕ್ಷೆಯಲ್ಲೇ ಈ ವಾನರ ಹಿರಿಯರನ್ನು ಕಂಡಿದ್ದಾಳೆ. ತೇಷಾಂ ಮಧ್ಯೆ ವಿಶಾಲಾಕ್ಷಿ ಕೌಶೇಯಂ ಕನಕಪ್ರಭಂ ಉತ್ತರೀಯಂ ವರಾರೋಹ ಶುಭಾನ್ಯಾಭರಣಾನಿ ಚ. ಮೇಲಿನ ಒಂದು ಉತ್ತರೀಯದ ಭಾಗವನ್ನು ತನ್ನ ಆಭರಣಗಳನ್ನೆಲ್ಲ ಅದರಲ್ಲಿ ಕಟ್ಟಿ ಮುಮೋಚ ಯದಿರಾಮಾಯ ಶಂಸೇಯುರಿತಿ ಮೈಥಿಲಿ, ಆ ರಾವಣನಿಗೆ ಕಾಣದಂತೆ ಆಭರಣಗಳನ್ನೆಲ್ಲ ಮುದ್ದೆ ಮಾಡಿ ಆ ಬಟ್ಟೆಯಲ್ಲಿ ಹಾಗೇ ಸುತ್ತಿ ತನ್ನನ್ನು ರಕ್ಷಿಸಬೇಕು ಅಂತ ಕೇಳಿಕೊಳ್ಳುವ ಹಾಗೆ ಮಾಡ್ತಾ ಮಾಡ್ತಾ ಆಭರಣಗಳನ್ನೆಲ್ಲ ಆ ವಾನರರಿದ್ದ ಜಾಗದ ಮಧ್ಯಕ್ಕೆ ಎಸೀತಾಳೆ. ಅದರಲ್ಲಿ ಒಳ್ಳೊಳ್ಳೆ ಆಭರಣಗಳನ್ನು, ಅಂದರೆ ತನ್ನ ಗುರುತನ್ನು ಸರಿಯಾಗಿ ಹಿಡಿಯಬಹುದಾದ ರಾಮ ಮೆಚ್ಚಿಕೊಂಡ ಆಭರಣಗಳನ್ನೆಲ್ಲ ಕಳಚಿ ಅದರಲ್ಲಿಟ್ಟು ಎಸೀತಾಳೆ. ಖಂಡಿತ ಇವರು ರಾಮನಿಗೆ ಹೇಳಿಯಾರು. ರಾಮ ಈ ಆಭರಣಗಳನ್ನು ನೋಡಿ ನನ್ನನ್ನು ಎತ್ತ ಕರೆದೊಯ್ದಿದ್ದಾನೆ ರಾವಣ ಅನ್ನುವುದನ್ನು ತಿಳಿದು ಆ ದಿಕ್ಕಿಗೆ ಬಂದು ನನ್ನನ್ನು ರಕ್ಷಿಸಿಯಾನು ಅನ್ನುವ ನಿರೀಕ್ಷೆಯಲ್ಲಿ ವಸ್ತ್ರಮುತ್ಸೃಜ್ಯ ತನ್ಮಧ್ಯೆ ನಿಕ್ಷಿಪ್ತಂ ಸಹಭೂಷಣಂ ಸಂಭ್ರಮಾತ್ತು ದಶಗ್ರೀವ ತತ್ಕರ್ಮ ನ ಸ ಬುದ್ಧವಾನ್. ಆದರೆ ಈ ವಿಷಯ ರಾವಣನಿಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಅವನು ಅವಳ ಕೂಗಾಟದ ನಿರ್ವಹಣೆಯಲ್ಲೇ ತಲೆಕೆಡಿಸಿಕೊಂಡು ಅವಳನ್ನು ಹೇಗೆ ತನ್ನ ವಶಕ್ಕೆ ತಂದುಕೊಳ್ಳಬೇಕು, ಯಾವ ಕಡೆಗೆ ತಾನು ಸಾಗಬೇಕೀಗ ಅನ್ನುವ ಯೋಚನೆ, ಅಥವಾ ಇನ್ನೆಲ್ಲಿ ರಾಮಚಂದ್ರನ ಬಾಣ ತನ್ನನ್ನು ಹಿಂದಿನಿಂದ ಹುಡುಕಿಕೊಂಡು ಬಂದು ಹೊಡೆದೀತು ಅನ್ನುವ ಭಯದಿಂದ ಸಂಭ್ರಮಕ್ಕೊಳಗಾಗಿದ್ದ. ಒಳಗೆ